ಅವರಿಗೆ ದುಡ್ಡಿನ ಬೆಲೆ ತಿಳಿದಿರುವುದಿಲ್ಲ. ಯಾರಾದ್ರೂ ಹಣ ಕೊಟ್ರೆ ಅದನ್ನ ಬಳಸಿ ಬಿಡ್ತಾರೆ. ಯಾರೋ ಒಬ್ಬರು ಮಾತ್ರ ಅದನ್ನ ಪಿಗ್ಗಿ ಬಾಕ್ಸ್ಗೆ ಹಾಕಿ ಸೇವ್ ಮಾಡ್ತಾರೆ. ಆದ್ರೆ ಈ ಶಾಲೆಯಲ್ಲಿ ಪಾಠದ ಜೊತೆ ಹಣ ಉಳಿತಾಯ ಹೇಗೆ ಮಾಡುವುದು ಎಂದು ಸಹ ಹೇಳಿಕೊಡ್ತಾ ಇದ್ದಾರೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ತೊಂಬಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಕರು ಕೈಗೊಂಡಿರುವ ಉಳಿತಾಯ ಯೋಜನೆ ಮಾದರಿಯಾಗಿದೆ. ಇಲ್ಲಿ ಶಿಕ್ಷಕರು ಶಾಲೆಯಲ್ಲೇ ವಿದ್ಯಾರ್ಥಿ ಉಳಿತಾಯ ಯೋಜನೆ ಆರಂಭಿಸಿದ್ದು, ಪ್ರತಿ ವಿದ್ಯಾರ್ಥಿ ತನ್ನ ಚಿಲ್ಲರೆ ಹಣವನ್ನು ನಿಯಮಿತವಾಗಿ ಈ ಯೋಜನೆಯಲ್ಲಿ ಠೇವಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಂಗ್ರಹವಾಗುತ್ತಿರುವ ಈ ಹಣವನ್ನ ಬ್ಯಾಂಕ್ಗೆ ಹಾಕ್ತಾರೆ. ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಲಾಗುತ್ತಿದೆ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ ಮಕ್ಕಳು ಇದ್ದು, 8ನೇ ತರಗತಿ ಮುಗಿದ ನಂತರ ಅವರ ಉಳಿತಾಯ ಹಣವನ್ನ ಅವರಿಗೆ ನೀಡಿ ಕಳುಹಿಸುತ್ತಿದ್ದಾರೆ. ಈ ಯೋಜನೆಯ ಮೂಲಕ ಮಕ್ಕಳಲ್ಲಿ ಹಣದ ಮೌಲ್ಯ, ಉಳಿತಾಯದ ಶಿಸ್ತು ಹಾಗೂ ಹೊಣೆಗಾರಿಕೆ ಬೆಳೆಸಲಾಗುತ್ತಿದೆ. ವಿದ್ಯಾರ್ಥಿಗಳು ಸ್ವಂತವಾಗಿ ಉಳಿತಾಯ ಮಾಡಿ ಪುಸ್ತಕ, ಶಿಕ್ಷಣ ಸಾಮಗ್ರಿ ಮತ್ತು ಶುಲ್ಕ ಪಾವತಿಸುವಲ್ಲಿ ನೆರವು ಪಡೆಯುತ್ತಿರುವುದು ವಿಶೇಷ. ಗ್ರಾಮಸ್ಥರು ಮತ್ತು ಪೋಷಕರು ಈ ಕಾರ್ಯಕ್ರಮವನ್ನು ಮೆಚ್ಚಿ ಶಿಕ್ಷಕರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಈ ಪ್ರಯತ್ನವು ಮಕ್ಕಳ ಭವಿಷ್ಯಕ್ಕೆ ಬಂಡವಾಳವಾಗುತ್ತಿದ್ದು, ಇತರೆ ಶಾಲೆಗಳಿಗೂ ಮಾದರಿಯಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಶಾಲಾ ಶಿಕ್ಷಕರ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಉಳಿತಾಯವನ್ನು ಇನ್ನಷ್ಟು ವಿಸ್ತರಿಸಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೂ ನೆರವಾಗುವಂತೆ ಮಾಡಲು ಯೋಜನೆ ರೂಪಿಸುವ ಉದ್ದೇಶ ಹೊಂದಿದ್ದಾರೆ.